ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 2. ಗಾಯ್ಸ್ 8 ಗಂಟೆಗೆ ಬರಬೇಕಾಗಿತ್ತು. ಆ್ಯಕ್ಚುಲಿ ನಾವು 8 ಗಂಟೆಗೆ ಇಳಬೇಕಾಗಿತ್ತು. 10 ಗಂಟೆ ಆಗಿದೆ. 2 ಅವರ್ ಫುಲ್ ಲೇಟು. ಏನು ಗೊತ್ತಿಲ್ಲ, ಬಟ್ ಹಾರಿಬಲ್ಗಿದ್ದೆ. ಇದನ್ನು ಅಷ್ಟೇನು ಚೆನ್ನಾಗಿ ಆಗಿಲ್ಲ, ಯಾರೂ ಮದುವೆ ಆಗಿಲ್ಲ. ಮದುವೆಯಲ್ಲೇ ಅವಾಗ ಎಬ್ಬಿಸ್ತಾ ಇದ್ರು ಅಲ್ಲಿ ಇಲ್ಲಿಗೆ ಅಂತ. ಇದೇನು ಅಷ್ಟು ಚೆನ್ನಾಗಿ ಬಂದಿಲ್ಲ. ನೋಡೋಣ, ಇವಾಗ ನೆಕ್ಸ್ಟ್ 10 ಗಂಟೆ ಆಗಿದೆ. ಅಳದು ಒಂದೇ ಅಯ್ಯಪ್ಪ ಈಶ್ವರನು ಮಾಡ ಆಡಿ ಮನ್ನ ಅಯ್ಯಪ್ಪ ನೀ ಸೇರಿದನು ಒಂದಿನ ಅಯ್ಯಪ್ಪ. ಸ್ವಾಮಿ, ಇಲ್ಲಿಂದ ನಾವೆಲ್ಲ ಹೋಗ್ತೀವಿ ಹೇಳಿ? ಫಸ್ಟು ಸ್ನಾನ, ಬ್ರಷು, ಆಮೇಲೆ ಅಯ್ಯಪ್ಪನ ಪಾದ ಎಲ್ಲ ಮುಟ್ಟಿ ವಾಪರ್ ಸ್ವಾಮಿ ನೋಡಿಕೊಂಡು ಯಾತ್ರೆ ಶುರು ಮಾಡೋದು. ಇನ್ನು ಯಾತ್ರೆ ಶುರು ಮಾಡಕ್ಕೆ 1 ಅವರ್ ಟೈಮ್ ಬೇಕು. ಇನ್ನೂ 1 ಅವರ್ ಬೇಕಾ? ಹೌದಾ, ಸರಿ ಸರಿ, ಆಯಿತು. ವಾದ್ಯ ವಾದ್ಯ ಕೇಳಿಸ್ತದೆ, ವಾದ್ಯ. ಸೈಕಲ್ ಸ್ವಾಮಿಗಳಿರಲ್ಲ. ಆಂಧ್ರ ಪ್ರದೇಶದಿಂದ ಬಂದಿರೋದು, ಶ್ರೀಕಾಕುಳಂನಿಂದ ಬಂದಿರೋದು. ಸೊ ನಮ್ಮ ಐಟಮ್ಸ್ ಎಲ್ಲ ಇಲ್ಲಿಟ್ಟು ಬ್ರಷು, ಸ್ನಾನ ಮಾಡ್ಕೊಂಡು ಬಂದು ಇದೇ ಹೋಟ್ಲಲ್ಲೇ ಊಟ ಮಾಡಬೇಕು. ನಾಷ್ಟ ಮಾಡಬೇಕು. ಇಲ್ಲಿ ಈಗ ಹೋಗ್ತಾ ಇರೋದು ವಾವರ್ ಮಸ್ಜಿದ್ಗೆ. ಈ ನೀರನ್ನ ಮೆಡಿಕೇಟೆಡ್ ವಾಟರ್ ಅಂತ ಕರೀತಾರೆ. ಎವ್ರಿ 100-200 ಮೀಟರ್ಸ್ಗೆ ಈ ನೀರು ಸಿಗ್ತಾನೆ ಇರುತ್ತೆ. ಇಟ್ ಇಸ್ ಲೈಕ್ ಎನರ್ಜಿ ಡ್ರಿಂಕ್ ಎಲ್ಲರಿಗೂ.
ಇಲ್ಲೇ ಹತ್ತದಲ್ಲೇ ಸ್ನಾನ ಮಾಡ್ಕೊಂಡು ಈ ಅಜ್ಜಿಗೆ 92 ಇಯರ್ಸ್, 33 ವರ್ಷದಿಂದನೂ ಮಾಲೆ ಹಾಕೊಂಡಿರ್ತಾರೆ. ಅಯ್ಯಪ್ಪ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. ಇಲ್ಲ ಇನ್ನೊಂದು ಫೋನ್ ಮಾಡ್ಬಿಡಿ. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಶರಣಮಯ್ಯಪ್ಪ ಅಯ್ಯಪ್ಪ ಭಕ್ತಾದಿ ಸ್ವಾಮಿ ಅಯ್ಯಪ್ಪ ಇವಾಗ ಪಾದಯಾತ್ರೆ ಶುರು ಮಾಡಿದ್ದೀರಿ ಅಯ್ಯಪ್ಪ. ಬೇರೆ ಮನೆಯಿಂದ ಅರ್ಧ ಕಡೆ ನಮ್ಮ ಪಾದಯಾತ್ರೆ ಸಾಗುತ್ತಿದೆ ಅಯ್ಯಪ್ಪ. ಇವತ್ತಿನ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಅಯ್ಯಪ್ಪ. ಟೆಂಪ್ರೇಚರ್ ನೋಡಿದ್ವಿ 25ರಿಂದ 26 ಡಿಗ್ರಿ ಇದೆ ಅಯ್ಯಪ್ಪ. ಪಾದಯಾತ್ರೆ ಶುರು ಮಾಡಿದ್ವಿ. ಇಲ್ಲಿಂದ ಅಲ್ದಾ ನದಿ ಬಂದುಬಿಟ್ಟು 18 ಕಿಲೋಮೀಟ್ರ್ ಇದೆ ಅಯ್ಯಪ್ಪ. ಪಾದಯಾತ್ರೆ ಶುರು ಮಾಡಿದ್ದೀರಿ, ನೋಡ್ಬೋದು ನೀವು ರಸ್ತೆಯನ್ನು. ಬರೀ ಕಾಲಲ್ಲಿ ಪಾದಯಾತ್ರೆ ಇವಾಗ ನಮ್ಮ ಅಯ್ಯಪ್ಪನ ಸನ್ನಿಧಿ ಕಡೆ. ಸ್ವಾಮಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಂದ ಎಲ್ಲಿಂದ ಅಯ್ಯಪ್ಪ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಂದ ನಾವು 1 ಕಿಲೋಮೀಟ್ರ್ ಬಂದಿದ್ದೀವಿ ಅಯ್ಯಪ್ಪ. ಸರಿ, ಇಲ್ಲಿಂದ ಸನ್ನಿಧಿಗೆ ಎಷ್ಟು ಕಿಲೋಮೀಟರ್ ಇದೆ? ಅಂದರೆ ನಮ್ಮ ದೊಡ್ಡವ್ರು ಹೇಳೋ ಪ್ರಕಾರ 48 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾರೆ. ಹಾಂ, ಗುರುಸ್ವಾಮಿ ಗಡ. ಸರಿ, ಇಲ್ಲಿಂದ ಫಾರೆಸ್ಟ್ ಎಷ್ಟು ಕಿಲೋಮೀಟರ್ ಇದೆ? ಫಾರೆಸ್ಟ್ ಸ್ವಲ್ಪ ಒಂದು 8-9 ಕಿಲೋಮೀಟ್ರ್ ಬೈ ರೋಡೇ ವಾಕ್ ಮಾಡಬೇಕು. ಓಕೆ ಓಕೆ. ನಂಗೆ ಗೊತ್ತಿರಂಗಿರೋಲ್ಲ ದೊಡ್ಡ ಪಾದಯಾತ್ರೆನಲ್ಲ, ಯಾತ್ರೆ ಹಿಂದೆ ಬರೋರು. ಆಮೇಲೆ ಬೆಳಗಿನ ಜಾವ ನಾವು ಸ್ವಾಮಿ ಬಸ್ ಲೇಟ್ ಆಗೋಯ್ತು. ಸಿರಾ ಬಸ್ ಟ್ರಾವೆಲ್ಸು ಬುಕ್ ಮಾಡಿದ್ದು, ಅಲ್ಲಿ ಪಿಕಪ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು ಅಯ್ಯಪ್ಪ. ಅದಕ್ಕೋಸ್ಕರ ಬಂದು ಏರಿ ಮೇಲೆ ಡ್ರಾಪ್ ಮಾಡಿದ್ದೆ. ಅವರು 10:30ಗೆ 8 ಗಂಟೆಗೆ 8:15ಗೆ ಡ್ರಾಪ್ ಇತ್ತು. ಹೌದು, ಅರೈವಲ್ ಟೈಮ್ ಇತ್ತು. ಬಟ್ ಅವರು ಬಂದಾಗ ಇಲ್ಲಿಗೆ 10:30 ಆಗಿತ್ತು. ಲೇಟ್ ಆಗೋಯ್ತು ಸ್ವಾಮಿ. ಈಗ ನಾವು ಸ್ನಾನ ಬ್ರಷು ತಿರ್ಗಾ ದೇವ್ರಿಗೆ ಪೂಜೆ ಮಾಡಿ ಇಡ್ಮೂಡಿಗೆ ಪೂಜೆ ಮಾಡಿ ಇನ್ನು ಬಿಡೋ ಅಷ್ಟರಲ್ಲಿ 12 ಗಂಟೆ 12:30 ಆಗಿದೆ. 12:30 ಈಗ. ಏನಪ್ಪ ದಾರಿ ತೋರಿಸೋದ್ರೆ ನಿಂತ್ಕೊಂಡೋಯ್ತಾ ಇದ್ದೀರಿ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ದೇನಿಲ್ಲ ಸ್ವಾಮಿ, ಅಯ್ಯಪ್ಪ ನೀಲೇ ಅಲ್ಲ ಸ್ವಾಮಿ. ಶರಣಮಯ್ಯಪ್ಪ. ಅಯ್ಯಪ್ಪ ಪಾದೇ ಗತಿ. ಇದೇನಂತ ಹೇಳಿ ಸ್ವಾಮಿ? ಇದಕ್ಕೇನು ಹೇಳ್ತಾರೆ ಹೇಳಿ? ಹೇಳ್ಬೋದು. ಒಣ ಇದು ಒಣ್ಣು ಸ್ವಾಮಿ. ಇದೆನ್ನ ಪೇರು ಸ್ವಾಮಿ? ಪುರಿ ಪುಡ್ಚಿ ಸ್ವಾಮಿ. ನೀ ಎನ್ನ
ಎಂತ ಗೊತ್ತಾಗಿಲ್ಲ ಸ್ವಾಮಿ ಎನ್ನ ಸ್ವಾಮಿನಿ ಎಂತ ಇದ್ರ ಮೇಲೆ ಮಾತಾಡ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಕನ್ನಡ ಬಿಟ್ಟು ನಮ್ಗೇನು ಬರೋಲ್ಲ. ಇಂದ ಪೂರಿ ಇದು ಮೀನಿಗೆ ಪೋಡ್ನು ಸ್ವಾಮಿ. ಹಾಂ ಸರಿ ಸರಿ. ಸ್ವಾಮಿ 100 ರೂಪಾಯಿ ತಾರೆ. ಬ್ಯಾಲೆನ್ಸ್ 80 ರೂಪಾಯಿ. இந்த சாமி என்ன ஃப்ரெண்ட். சாமி என்ன பேர் என்ன? உங்கள பேர் என்ன சாமி? என் பேர் சந்தோஷ் குமார் விஎஸ். விஎஸ். நீ எந்த ஊர் செட்டா சாமி? ഇവിടെ എരുമല ഇവിടെ മേലെ അങ്ങോട്ട് പോകുന്നുണ്ട്. ಲಂಗೋಟಿ ಪರೋದು ಸ್ವಾಮಿ ಚೇಂಜ್ ಕೊಡ್ತಾಕ್ರಂಗು ಅದು ಚೇಂಜ್ 80 ರೂಪಾಯಿ ಕೊಡು ಸ್ವಾಮಿ. 50 ಆಯಿಲೆ. 50 ಆಯ್ತು. 60 ಆಯಿಲೆ. 60 ಆಯ್ತು. 20 ರೂಪಾಯಿ. 70 ಆಯಿಲೆ. ಈ ಎಲ್ಲ 10 ರೂಪಾಯಿ ಒಂದು. 10 ರೂಪಾಯಿ ಒಂದು. రెండు పోదు. 10 ರೂಪಾಯಿ 10 ರೂಪಾಯಿ ಚೇಂಜ್ ಕೊಡು ಸ್ವಾಮಿ. ಬ್ರಿಲಿಯಂಟ್. ನೀವು 50 ರೂಪಾಯಿಗೆ. ಮರಿ ಮದಿ ಸ್ವಾಮಿ ಹಿಂಗಲ್ಲ ಹೆಂಗೆ ಅಲ್ಲಮ್ಮ ಇಲ್ಲೇ ಮಾಡ್ತಾರೆ ಕುಮಾರ್ ಅವರು. ನಮ್ಮ ಕುಮಾರ್ ಅವರು ಅಲ್ವಾ? ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಮದಿ ಅಯ್ಯಪ್ಪ ಹೇಳಿದ್ರು ಮೀನಿಗೆ ಊಟ ತಿನ್ಬಿಟ್ಟು ಹಿಂಗೆ ಮುಂದೆ ನಡೀರಿ ಅಂದ್ಬಿಟ್ಟು. ದೊಡ್ಡ ಪದ ನಡೆಯೋರು. ಹೌದು. ಅಲ್ಲಿ ನಮ್ಮ ಕನ್ನಡದವ್ರು ಹೋಗ್ತಾವ್ರೆ ಸ್ವಾಮಿಗಳು ಬನ್ನಿ ಮತ್ತೆ ಸಿಕ್ಕಿದ್ರಾ? ನಾವು ಕನ್ನಡದಲ್ಲೇ ವ್ಲಾಗ್ ಮಾಡ್ತಿರೋದು. ಆ್ಯಕ್ಚುಲಾಗಿ ಇಲ್ಲಿ ನಮಗೆ ಮಹಾರಾಷ್ಟ್ರದಿಂದ ಒಬ್ಬರು ಸಿಕ್ಕವ್ರೆ. भाई आपका लोकल लैंग्वेज क्या है? हमारा मराठी है. हाँ मराठी है सरी. हिंदी अಷ್ಟು ಕ್ವೆಶನ್ಸ್ ಕೇಳ್ತೀನಿ. स्वामी शरणम. भाई आप कहाँ से हो? हम महाराष्ट्र में लातूर में से है. ये आपका कितना दिन हुआ? अभी हम 4 दिन से निकले हैं. 4 दिन से जी. और आपका इडमुड़ी जो सर के ऊपर ऐसे रखते हैं ना इडमुड़ी, वो कहाँ है? वो वहाँ पे रख दिया है. आगे 2-3 बंदे चले गए हैं. ठीक है. और आपके साथ कितने लोग हैं भाई? हम कुल 13 लोग हैं. 10 लोग यहाँ से जा रहे हैं. 3 लोग आगे. मतलब उनको आपका इडमुड़ी दे दिए हो? जी. हाँ. और आपका ये कौन सा साल है? अभी हमारा फर्स्ट साल है. एक बंदा है सेकंड साल वाला. ये आपका फर्स्ट साल है? 42 मतलब जो दरपदा का 41 डेज का एक्सपीरियंस है? एक्सपीरियंस तो नहीं है, अभी सीख रहे हैं. भाई मेरा भी फर्स्ट एक्सपीरियंस है. इनका 2 साल का है. अच्छा. हाँ. और श्रद्धालु को कुछ बोलना चाहते हो? कुछ नहीं, बढ़िया, अच्छा लग रहा. हाँ. मौसम अच्छा है, सब कुछ अच्छा है. मौसम अच्छा है, इंसान अच्छे मिल रहे हैं सब. और आपका गुरुस्वामी कौन है? गुरु स्वामी शिवलिंग शिवाचार्य. पीछे है कि आगे चलेंगे? नहीं, वो तो अभी नहीं है इस यहाँ पे. हाँ. तो अभी हम उनसे सीख रहे हैं. ओके. और आपका इंस्पिरेशन यहाँ आने के लिए? आने के लिए हमारे आकाश सर बोल के हैं. उन्होंने ही हमको यहाँ पे लेके आए हैं. वो अकेले आते हैं. साल 3रा साल है उनका. अच्छा. और सब ठीक है? सब बढ़िया है. और खाना वगैरह चल रहा है. पानी वगैरह भी पी रहे. जो मिला वही गुजार रहे. इडमुड़ी तारीख है. सुबह 4 बजे उठा के तनीर में सोना है. जलका करना. 4 बजे का उठना. 5:30 के बस मंगलारती करके गॉड में जी. मेडिटेशन कर रहा. ठीक है. डेली 2 बार. अच्छा, 1 बार चावल करना, 1 बार कुछ रवे उपिट्टो क्या बोलता रवा उपमा. हाँ वही उपमा सही है. खुद बना के घर का ऊपर नहीं जाना. ठीक है. हम लोग किधर मंदिर में नहीं तो जमीन, ऐसा जमीन रहते हैं ना, जमीन में एक ऐसा लगा के हम लोग सोना, भगवान का पूजा. वही इधर हम लोग 48 डेज बाल ब्रह्मचारी सही है. नहीं देखना कुछ. ठीक है. कुछ का अंदर नहीं बात करना, ज़्यादा फोन में ज़्यादा नहीं बात करना. किसी को घर में नहीं जाना, नहीं देना. स्वामी करके बात करना. स्वामी कर सभी को भगवान जैसा ही ट्रीट करना है सभी को. नहीं तो स्वामी बोलना, नहीं तो अಯ್ಯಪ್ಪ बोलना. ಸ್ವಾಮಿ ನಿಮ್ದು ಎಷ್ಟನೇ ವರ್ಷ ಇದು ಇಲ್ಲಿಗೆ? ಸ್ವಾಮಿ ಇದು ನಮ್ಮ ಪಾದಯಾತ್ರೆ ಬಂದು 6ನೇ ವರ್ಷ. ಇದು ಟೋಟಲಾಗೆ ಗುರುಸ್ವಾಮಿ ಕನ್ಯಾಸ್ವಾಮಿ ಥರನೇ. ಹಾಂ, ನಾವು ಯಾವತ್ತೂ ಕನ್ಯಾಸ್ವಾಮಿನೇ ನಾವು. ಹೇಳಿ ಪರವಾಗಿಲ್ಲ, ಅವ್ರಿಗೊಂದು ಇನ್ಸ್ಪಿರೇಷನ್ ಆಗುತ್ತೆ. हम लोग अय्यप्पा से चल रहे अय्यप्पा विश्वास करना.
इधर से विश्वास करना। नहीं इनका शायद ज़्यादा हुआ है साल, पर वो बोल रहे हैं कि मैं जब भी आऊँगा पहले बार जैसे ही आऊँगा, और वैसे बोल रहे हैं। इधर से अय्यप्पा से फर्स्ट टाइम आ रहे जैसा फील होना। हाँ हाँ सच बोल रहे हैं, अय्यप्पा से विश्वास करना, एक ही बात ऐसा नहीं कुछ नहीं होता। हम लोग बेंगलोर कर्नाटक, बेंगलोर में बैंगलोर भाई, बैंगलोर कर्नाटक। महाराष्ट्र कर्नाटक बाउंड्री के ही है हम। वो इधर बेलगाम बेलगाम। बिदर के बाजू में पता है, बिदर बाजू में हम लोग बहुत दिन पहले सांगली गए थे क्या? सांगली कर्नाटक का सांगली जत में। हाँ पैच का। अभी कैसे हो रहा है, कितना दूर आ अभी गए हम तुम 10 लोग? लोग निकले, हमें पता भी नहीं था कुछ। अभी देख के पता होता। हाँ हाँ हमारा व्रत का पता नहीं था। हाँ, हाँ, हमने हाँ, क्या किया, अगली बार आएंगे तो बहुत नहीं करके नहीं नेक्स्ट टाइम तुम लोग अभी देखता है ना पंपा में क्या क्या करना, क्या क्या अभी देख। अभी सब हमने व्रत का देख लिया है, महीना 41 डेज कैसा करना है, क्या करना है। अभी हम यहाँ से क्या प्लान करने वाले हैं, अगले साल जब आएंगे एक बार कौन उसका पता है वो एक आदमी रहेगा तो नहीं बस बोलो तुम हम लोग का क्या करना, ऐसा करना। हम लोग का हिंदी उतना नहीं आता, थोड़ा थोड़ा अच्छा बात कर रहे हो। नहीं हम लोग फिर से अरे भाई हम बैंगलोर में है तो हिंदी तो हमारा भी हम मराठी है, हाँ लेकिन हम नहीं, थोड़ा फिल्म इंडस्ट्री की वजह से थोड़ा हाँ, हाँ, हम लोग हाँ। भी ऐसे, हमारा गांव में एक हिंदी आदमी नहीं है, तो अभी बहुत आदमी है, सिखा के हम खुद सीख गए। आपको आती है तमिल? तमिल इनको आता है, मुझे थोड़ा थोड़ा तेलुगु कन्नड़ा दोनों हम लोग का मदर टंग ऐसा। वो सेम ही है ना, लगभग सेम ही है। थोड़ा तमिल भी सेम ही है। तमिल भी सेम ही है। मलयालम थोड़ा सेम है, मराठी ज्यादा नहीं आता किसको भी। पता भी मराठी का नहीं, सवाल भी नहीं है। पता भी आपको भी नहीं पता चला कि हम कौन सी भाषा बोल रहे हैं। वो ओडिशा ओके, उड़ीसा से हो आप? बट मतलब फादर बॉर्न एंड बट अप बैंगलोर में। वो नहीं बोलेंगे, नहीं ये बिग फुट का 6th ईयर है। अभी हमको एक ने बताया कि यहाँ से 45 किलोमीटर चलना होता है। हाँ हमने नहीं किया था, फिर भी हम चल रहे हैं। तो बाकी अभी पम्मा में जाके नहाएंगे, फिर पंपा माला में वगैरह डालेंगे। अभी नहीं जाता पंपा का लिए, आज नहीं जाता तुम लोग, आज नहीं पहुँचेंगे। आज नहीं, कल जाएंगे। कल जाता। और वो आज अभी पहले हम लोग जाए तो 2 years बैक में नहीं, फुल नहीं तो पैदल में जाना है तो अभी थोड़ा गवर्नमेंट और फॉरेस्ट डिपार्टमेंट स्ट्रिक्ट हो गया ना, वो क्या इसलिए एलिफेंट्स थोड़ा अटैक करना शुरू हो गया। अभी हम स्टे कहाँ पे करेंगे फिर? हल्दा नदी वो जो फॉरेस्ट जहाँ स्टार्ट होता है ना, उससे पहले ही हमको एक टेंट मिलेगा। अच्छा शायद वहाँ शायद हम वहाँ रुकेंगे, देखते हैं नहीं तो अगर वो छोड़ेंगे तो हम चला जाएंगे, नहीं छोड़ेंगे। फिर आगे सुबह निकलने में हाँ सुबह ही 6 बजे का खुलता गेट, 7 बजे को खुलता है आगे फिर कितना किलोमीटर पम्मा? वहाँ से। वो नहीं देखता, चुप के चल। अभी बोल दिया तो तुम लोग नहीं जाता। नहीं नहीं, हम जाएंगे। नहीं कब कोई नहीं दिक्कत नहीं, वो नहीं हमने बोलना। निकलते वक्त ही सोचा था। वो दिमाग में एक रहना चाहिए, दिमाग में एक रहना चाहिए। क्या बोल दिया तो अय्यप्पा आगे हम लोग जा रहे हैं उतना ही। अच्छा कुछ भी करके अय्यप्पा के पास जाने का। अय्यप्पा जाकर आपका इंस्पिरेशन? वो हमारा गुरुस्वामी रमेश स्वामी, मतलब रमेश स्वामी है, सोमू स्वामी है, मोहन स्वामी है, बहुत स्वामी जी है। पहले का फर्स्ट रमेश स्वामी मतलब हमारा घर में बाजू में और स्वामी हम लोग का लेके गया फर्स्ट टाइम। वो लोग का अभी बैक 6 days बैक 18 years हो गए। आप फिर मदुरई से मदुरई से मदुरई है? नहीं, बेंगलोर में डायरेक्ट एरीमले। एरीमले मतलब वो जो डांस करता है ना, ओम नमः शिवाय। ಇಲ್ಲಿ ಅಯ್ಯಪ್ಪ ಟ್ರಸ್ಟ್ನವರು ಫ್ರೀಯಾಗಿ ಅನ್ನದಾನ ಮಾಡ್ತಾರೆ. ಅಲ್ಲಿ ಕಾಣಿಸ್ತಾ ಇರೋದೇ ಪೈನಾಪಲ್, ಇಲ್ಲಿ ಅಡಿಕೆಯಲ್ಲಿ ಇದೆ. ಹಾಂ ಅಡಿಕೆ
ಯಾವುದೋ ಫಾರ್ಮ್ ಹೌಸ್ ತೋಟ ಸಕ್ಕತ್ತಾಗಿದೆ. ಇದು ಅಮ್ಮನ ದೇವಸ್ಥಾನ ಅಲ್ಲ? ಶ್ರೀ ಬಾಲಭದ್ರ ದೇವಿ ಟೆಂಪಲ್. ಇದೇ ಫಾರೆಸ್ಟ್ಗೆ ಫಸ್ಟ್ ಚೆಕ್ ಪಾಯಿಂಟ್. ಸಂಗಡೆ ಸಖತ್ ಖುಷಿಯಾಗಿದ್ದೀನಿ. ಫೈನಲಿ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಸಕ್ಕತ್ತಾಗಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಫಾರೆಸ್ಟೇ. ಅಯ್ಯಪ್ಪ ಅಯ್ಯಪ್ಪ. ಮಾಡಿದ್ದೆ. ಫಾರೆಸ್ಟ್ ಒಳಗಡೆ ಫಸ್ಟ್ ಚೆಕ್ ಪಾಯಿಂಟು ಮುಗಿಸಿ ಹೆಚ್ಚು ಕಮ್ಮಿ ಒಂದು 500 ಮೀಟರ್ಸ್ ಹೊರಗೆ ಮುಂದೆ ಬಂದಿದ್ದೀವಿ. ಸೊ ಈ ಫಾರೆಸ್ಟಲ್ಲಿ ನೆಟ್ವರ್ಕ್ ಸಿಂಗಲ್ ಪಾಯಿಂಟ್ ಸಿಗೋಲ್ಲ. ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಕಡೆ ಬ್ಯಾನ್ ಆಗಿದೆ. ಪ್ರತಿಯೊಂದು ಮರದಲ್ಲೂ ಈ ಥರ ಬರೆದಿದ್ದಾರೆ ಬ್ರೀತಿಂಗ್. ಐ ಥಿಂಕ್ ಅದು ಯಾರಿಗಾದರೂ ಬ್ರೀತಿಂಗ್ ಪ್ರಾಬ್ಲಮ್ ಏನಾರು ಆದರೆ ನಂಬರ್ ಕೊಟ್ಟವ್ರೆ. ಬಟ್ ಇಲ್ಲಿ ಸಿಂಗಲ್ ಪಾಯಿಂಟ್ ಮಾತ್ರ ಇರೋದು. ನಂದು ಏರ್ಟೆಲ್ಲು. ಮಿಕ್ಕಿದ್ದು ಲಾಸ್ಟ್ ಇಯರ್ ನಿಮ್ದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲಿ ವಾಟರ್ ಹೇಗಿತ್ತು? ವಾಟ್ರೆಲ್ಲ ಫುಲ್ಲು ಫ್ಲೋಯಿಂಗ್ ಸ್ವಾಮಿ ಇಲ್ಲಿ. ತುಂಬ ಚೆನ್ನಾಗಿತ್ತಯ್ಯಪ್ಪ. ಸೊ ಆ ಮಳೆ ಇಲ್ಲ ನೀರು ಬರೋ ಟೈಮಲ್ಲಿ ಆ ಹುಳಗಳು ಸಿಗ್ಬೋತ್ತಲ್ಲ ಕಾಲಿಗೆಲ್ಲ? ಹುಳಗಳು ಕಚ್ಚಿದ್ರೆ ರಕ್ತ ಎಲ್ಲ ಇಟ್ಕೊಂಡ್ಬಿಡ್ತೀವಿ ಸ್ವಾಮಿ. ಹಾಂ, ಅದಕ್ಕಂತ ಸೇಫ್ಟಿ ನಮ್ಮೂರಿಂದನೇ, ನಮ್ಮ ಬೆಂಗಳೂರಿಂದನೇ ನಾವು ಸುಣ್ಣ ತರ್ತೀವಿ. ಸುಣ್ಣ ಮತ್ತು ಡೆಟಾಯ್ಲು ಇಲ್ಲ ಉಪ್ಪು ತರ್ತೀರಿ. ಇಲ್ಲಿ ಅಂಗಡಿಯವ್ರು ಕೇಳಿದ್ರು ಕೊಡ್ತಾರೆ ಸ್ವಾಮಿ. ಅದು ಥರ ಏನು ತೊಂದರೆ ಇಲ್ಲ. ಸದ್ಯಕ್ಕೆ ಇಲ್ಲಿ ಮಳೆ ಇಲ್ಲ. ಇಮ್ಯುನಿಟಿ ಜಾಸ್ತಿನೇ ಇದೆ, ತಣ್ಣಕ್ಕೆ ಇದೆ, ಬಟ್ ಹೀಟ್ ಇದೆ. ದಾರಿ ಉದ್ದಕ್ಕೂ ಈ ಥರ ಟೆಂಟ್ಗಳು ಸಿಗುತ್ತೆ ರೆಸ್ಟ್ ಮಾಡ್ಕೊಂಡವರು. ಆ್ಯಕ್ಚುಲಿ ಇದು ಫ್ರೀ ಅಲ್ಲ ಇದು ರೆಸ್ಟು? ಅಲ್ಲಿರೋ ಫುಡ್ಸು ಪೇ ಮಾಡಬೇಕಷ್ಟೇ ಅಲ್ವಾ? ಕೆಲವು ಟೆಂಟಲ್ಲಿ ಹೌದೌದು, ಕೆಲವು ಟೆಂಟಲ್ಲಿ 20 ರೂಪಾಯಿನೂ ಇತ್ತಲ್ಲ ಒಬ್ಬರಿಗೆ ಮಲಗೋಕ್ಕೆ. ಎಲ್ಲ ಫ್ರೀ ಅಲ್ಲ? ಇದು ರೆಸ್ಟಿಂಗ್ ಪ್ಲೇಸ್. ಇಲ್ಲೇನು ನೋಡ್ತಾ ಇದ್ದೀರಾ? ಇದು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ವಾಚ್ ಟವರು. ಎಷ್ಟು ಚೆನ್ನಾಗಿದೆ. ಸೊ ಗೈಸ್, ಈಗ ನಾವು ಫಾರೆಸ್ಟಿನ ಮಧ್ಯದಲ್ಲಿದ್ದೀವಿ. ನೋಡ್ಬೋದು ಸುತ್ತ ಎಲ್ಲ ಫುಲ್ ಗ್ರೀನಾಗಿ ಕಾಣಿಸ್ತದೆ. ಮಧ್ಯದಲ್ಲೇ ಓಡಾಡೋಕ್ಕೆ ಮಾತ್ರ ರೋಡ್ ಇದೆ. ಸೊ ಇಲ್ಲಿ ಕ್ವಶನ್ ಏನು ಬರುತ್ತೆ ಅಂದರೆ, ಇಷ್ಟು ಫಾರೆಸ್ಟಲ್ಲಿ ಡೆನ್ಸ್ ಫಾರೆಸ್ಟ್, ಡೀಪ್ ಫಾರೆಸ್ಟಲ್ಲಿ
ಅನಿಮಲ್ಸ್ ಏನಕ್ಕೆ ಮಧ್ಯದಲ್ಲೇ ಬರಲ್ಲ ಅಂತ. ಇದು ಕ್ಯಾನ್ಸರ್ ಬಂದು ಅವ್ರವ್ರ ಅನಿಮಲ್ಸು ಬಿಹೇವಿಯರ್ ಹೇಗಂದರೆ ಮಾರ್ನಿಂಗ್ 7 ಈವ್ನಿಂಗ್ 6ವರೆಗೂ ಅವರು ಈ ದಾರಿಯಲ್ಲೇ ಓಡಾಡಲ್ಲ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ದಾರಿನ ಪಬ್ಲಿಕ್ಗಂತೆ ಬಿಡೋದು, ಅಯ್ಯಪ್ಪ ಭಕ್ತಾದಿಗಳಿಗೆ ಮಾತ್ರ ಬಿಡೋದು. ಆಮೇಲೆ ಅವರು ಸಾಯಂಕಾಲ 6 ಆದಮೇಲೆ ಅವ್ರು ಬರ್ತಾರೆ. ಈ ಅನಿಮಲ್ಸು, ಸ್ನೇಕ್ಸು, ಲಿಸರ್ಡ್ಸ್ ಎಲ್ಲ ಅವ್ರ ಟೈಮ್ 6 o'clock ಆದಮೇಲೆ ಬೇಟೆ ಆಡೋಕ್ಕೆ. ಆಮೇಲೆ ಅವ್ರದ್ದೇನಿದೆಯೋ ದಾರಿ ಇತ್ತೋ ಹಳೆ ದಾರಿ, ಆ ದಾರಿಲೇ ಓಡಾಡ್ಕೊಂಡು ಇರ್ತಾರೆ. ಟೈಮ್ ಬಂದು 2:45. ದಿ ಫಸ್ಟ್ ವ್ಯೂ ಎಷ್ಟು ಸಖತ್ತಾಗಿದೆ. ಏನು ಸ್ವಾಮಿ ಏನು ಹೇಳ್ತೀರಾ ಇದ್ರ ಬಗ್ಗೆ? ಎಂಟರಿಂಗ್ ಟು ಥಿಕ್ ಫಾರೆಸ್ಟ್. ಥಿಕ್ ಫಾರೆಸ್ಟ್ ಇದು ಇನ್ನೂ ಸ್ಟಾರ್ಟ್ ಆಗುತ್ತಾ? ತುಂಬ ಚೆನ್ನಾಗಿದಲ್ಲ. ಸಲ ಬಂದಾಗ ಇಲ್ಲ ಆನೆ ಸೌಂಡ್ ಎಲ್ಲ ಕೇಳಿಸ್ತು ನಮಗೆ. ಆನೆ ಲದ್ದಿ ಎಲ್ಲ ನೋಡಿದ್ವಿ, ಈಗಲೂ ಕಾಣಿಸ್ಬೋದು. ಈ ಟೈಮಲ್ಲಿ ಡೌಟ್ ಸ್ವಾಮಿ ಎಲ್ಲ ಬೆಳಗ್ಗೆ ಜಾವ ಇರುತ್ತಲ್ಲ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಸ್ವಾಮಿ ಅಯ್ಯಪ್ಪ ಹಾಂ, ಇದನ್ನ ಕಮ್ಮಿ ಇದು ಹಾಂ, ಫಾರೆಸ್ಟ್. ನಾವು ಮುಂದೆ ಹೋಗ್ತಾ ಕಡಿನಮ್ ಅಂತ ತುಂಬ ಇದು ಇರ್ತೈತೆ. ಹಾಂ. ಬನ್ನಿ, ಅಯ್ಯಪ್ಪ ತೋರಿಸಿದ ದಾರಿ ಹಾಕೊಂಡೈತಾ ಅಯ್ಯಪ್ಪ ದಾರಿ ಪ್ರಕಾರ. ಸ್ವಾಮಿ ಶರಣಂ. ತಲಾಪರಕೋಟ. ಬರ್ತಾ ಇದ್ದೀನಿ ಸ್ವಾಮಿ. ಗಣೇಶ ಸ್ವಾಮಿ ಅಯ್ಯಪ್ಪ ಆಯ್ತಲ್ಲ, ಅದು ಗಣೇಶ. ಹಂಗೆ ಸೊ ಇಲ್ಲೇನು ನೋಡ್ತಾ ಇದ್ದೀರೋ ಇದು ಬಂದು ಮ್ಯಾನ್ ಮೇಡ್. ಬೇಸಿಗೆ ಟೈಮಲ್ಲಿ ನೀರು ಇಲ್ಲಿ ಸ್ವಲ್ಪ ಸ್ಟೋರ್ ಆದರೆ ಇಲ್ಲಿ ಅನಿಮಲ್ಸ್ ಎಲ್ಲ ಬಂದು ನೀರು ಕುಡ್ದು ಪಾಡ್ಗೆ ಹೋಗ್ತವೆ. ಸೊ ಅದಕ್ಕೆ ಇದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಿಲ್ಡ್ ಮಾಡಿರೋದು ಮ್ಯಾನ್ ಮೇಡ್. ತುಂಬ ಚೆನ್ನಾಗಿದೆ. ಈ ಇಬ್ಬರು ಹುಡುಗಿರು ಏನಂತಾರೆ, ಅಯ್ಯಪ್ಪ ಮಾತ್ರ ದೇವಸ್ಥಾನಕ್ಕೆ ಹುಲಿ ಏರಿ ಹೋಗ್ಬಿಟ್ರು, ನಾವು ಮಾತ್ರ ನಡ್ಕೊಂಬರ್ಬೇಕು. ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಹಲ್ದಾ ನದಿಗೆ. ಇನ್ನು ಅಲ್ಲಿ ಹೋಗಿ ಅಲ್ಲೇ ಆಲ್ಟು ನಾಳೆ ಅಲ್ವಾ, ನಾಳೆ ಬೆಳಿಗ್ಗೆ ತಿರ್ಗಾ ಹತ್ತೀವಿ. ಸ್ವಾಮಿಯವರ పేరు ಶಿವ ಅಯ್ಯಪ್ಪ ಭಕ್ತರಿಗೆ ಇದೇ ಹಳದ ನದಿಗೆ ಎಂಟ್ರಿ. and the gate
will reopen tomorrow at 7 a.m. ಸ್ವಾಮಿ ಹಲ್ದಾ ನದಿ ಇವಾಗ 4:30 ಕ್ಲೋಸ್ ಅಯ್ಯಪ್ಪ, ಬೆಳಗ್ಗೆ 7 ಗಂಟೆ ಓಪನ್ ಅಯ್ಯಪ್ಪ. ഗേറ്റ് വൈകുന്നേരം 4.30 മണിക്ക് അടക്കും. ഗേറ്റ് നാളെ രാവിലെ 7 മണിക്ക് വീണ്ടും തുറക്കും. ಚಳಿ ಚಳಿ ಸಾಯಂಕಾಲದಲ್ಲಿ ಹಲ್ದಾ ನದಿ. ಒಂದು 10 ಜನ ಸ್ನಾನ ಮಾಡ್ತವ್ರೆ, ಇನ್ನೊಂದು 10 ಜನ ಅಲ್ಲಿ ಸ್ನಾನ ಮಾಡ್ತಾರೆ, ಇನ್ನೊಂದು 10 ಜನ ಈ ಕಡೆ ಬರ್ತವ್ರೆ, ಒಂದು ಸ್ವಲ್ಪ ಜನ ಅಲ್ಲಿ ಹತ್ತವ್ರೆ. ನಾನು ಆಮೇಲೆ ತೋರಿಸ್ತೀನಿ ನಾವು ಎಲ್ಲಿ ಸ್ಟೇ ಆಗಿದ್ದೀವಿ ಅಂತ. ಸ್ವಾಮಿಗಳೇ 7:30 ಊಟ ಆಯಿತು. ಈಗ ಊಟ ಮುಗಿಸ್ಕೊಂಡು ನಾವು ತೊಗೊಂಡಿರೋ ಜಾಗ ಮಲ್ಗೋಕ್ಕೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಮಲ್ಕೊತೀವಿ. ಹಲ್ದಾ ನದಿಯಿಂದ ಪಂಪಾಗೆ ರೂಟ್ ಮ್ಯಾಪ್ ಕೊಟ್ಟವ್ರೆ. ಹೆಚ್ಚು ಕಮ್ಮಿ 18-19 ಕಿಲೋಮೀಟ್ರ್ ಇದೆ ಇಲ್ಲಿಂದ ಪಂಪ ನದಿಗೆ. ಇದೇ ನಮ್ಮ ನಾಳೆಯ ಬೆಳಗಿನ ದಾರಿ. ರಾಮ್ ಚಟ